ಹಳಿಯಾಳ ಪಟ್ಟಣದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಆರ್.ವಿ. ದೇಶಪಾಂಡೆ ಚಾಲನೆ. ಹಳಿಯಾಳ ತಾಲೂಕಾಡಳಿತ, ಪುರಸಭೆ, ತಾಲೂಕ್ ಪಂಚಾಯತ್ ಹಾಗೂ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ಹಳಿಯಾಳ ಪಟ್ಟಣದಲ್ಲಿರುವ ಹವಗಿ ಕೆರೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕರಾದ ಆರ್.ವಿ. ದೇಶಪಾಂಡೆಯವರು ಇಂದು ಸೋಮವಾರ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಿದರು. ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಆರ್.ವಿ. ದೇಶಪಾಂಡೆಯವರು, ಸ್ವಚ್ಛತಾ ಅಭಿಯಾನ ಸ್ವಚ್ಛ ಭಾರತ ನಿರ್ಮಾಣದ ಜನಾಂದೋಲನವಾಗಿದೆ. ಸ್ವಚ್ಛತೆ ಮಹಾತ್ಮ ಗಾಂಧೀಜಿಯವರ ಹೃದಯಕ್ಕೆ ಬಹಳ ಹತ್ತಿರವಾಗಿತ್ತು. ನಮ್ಮ ಮಾತೃಭೂಮಿಯ ಸ್ವಚ್ಛತೆಯ ಕಡೆಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವ ಸಮಯ ಇದಾಗಿದೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣದ ಆಶಯದಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಂದಿನಿಂದ 3 ದಿನಗಳ ಕಾಲ ಹಳಿಯಾಳ ತಾಲೂಕಿನೆಲ್ಲೆಡೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಈ ಸ್ವಚ್ಛತಾ ಅಭಿಯಾನ ನಡೆಯಲಿದೆ. ಈ ಸ್ವಚ್ಛತಾ ಅಭಿಯಾನದಲ್ಲಿ ಹಾಗೂ ನಿರಂತರವಾಗಿ ಸ್ವಚ್ಛತೆಗಾಗಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕೆಂದು ಆರ್.ವಿ. ದೇಶಪಾಂಡೆಯವರು ಕರೆ ನೀಡಿದರು. ಆನಂತರ ಸ್ವಚ್ಛತಾ ಅಭಿಯಾನದಲ್ಲಿ ಆರ್.ವಿ. ದೇಶಪಾಂಡೆಯವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಆರ್.ವಿ. ದೇಶಪಾಂಡೆಯವರಿಗೆ ಪತ್ನಿ ರಾಧಾಬಾಯಿ ದೇಶಪಾಂಡೆಯವರು ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಲಾಸ್, ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್, ಸಿಪಿಐ ಜೈಪಾಲ್ ಪಾಟೀಲ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಸಂತೋಷ್ ಅತಣಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಪುರಸಭೆಯ ಮಾಜಿ ಸದಸ್ಯರು, ಸಾರ್ವಜನಿಕರು, ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಇಂದು ಸೋಮವಾರ ಹವಗಿ ಕೆರೆಯ ಆವರಣ, ಚೌಹಾಣ್ ಪ್ಲಾಟ್ ಮತ್ತು ದೇಶಪಾಂಡೆ ನಗರದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಆರ್.ವಿ. ದೇಶಪಾಂಡೆ ದಂಪತಿ ಭಾಗವಹಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೆನೆಸಿ ಅವರ ಕಮಲ ಚರಣದಲ್ಲಿ ನಮನ ಮಾಡ್ತಾ ಸ್ವಚ್ಛತಾ ಆಂದೋಲನ ಪ್ರಾರಂಭ ಮಾಡಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಮುಖ್ಯ ಉದ್ದೇಶ ಪ್ರತಿ ಗ್ರಾಮ, ಪ್ರತಿಯೊಂದು ಶಹರ ಅಥವಾ ಸಿಟಿ, ಹಳ್ಳಿ ನಿರ್ಮಲ ಇರಬೇಕು, ಸ್ವಚ್ಛ ಇರಬೇಕು. ಅದರ ಮಹತ್ವ ಕಾರಣ ಆರೋಗ್ಯ ಚೆನ್ನಾಗಿರ್ತದೆ. ಯಾವ ರೋಗಗಳು ಡಿಸೀಸು ಆಗೋದಿಲ್ಲ. ಪ್ರಸನ್ನ ವಾತಾವರಣ ಇರ್ತದೆ. ಹಾಗಾಗಿ ಮಾನವನ ಮನಸ್ಸ ಪ್ರಸನ್ನ ಇರ್ತದೆ. ಹಾಗಾಗಿ ಆ ಅಭಿಯಾನ ಏನು ಪ್ರಾರಂಭ ಆಯಿತು, ಕೆಲವು ಸಮಯ ನಡೀತು, ಅದು ನಿರಂತರವಾಗಿ ನಡೆದಿಲ್ಲ. ಹಾಗಾಗಿ ನಾವು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಹಳ್ಯಾಳ ಕ್ಷೇತ್ರದಲ್ಲಿ, ಅಂದರೆ ಹಳ್ಯಾಳ ಪಟ್ಟಣ, ಹಳ್ಯಾಳ ಪಂಚಾಯತಿನ 20 ಪಂಚಾಯತ್ಗಳು, ದಾಂಡೇಲಿ ಪಟ್ಟಣದ 4 ಪಂಚಾಯತ್ಗಳು ಮತ್ತು ಇಡೀ ಜೋಡಾ ತಾಲೂಕ ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಿದೆ. ಇವತ್ತು, ನಾಳೆ, ನಾಡ್ದು 3 ದಿನ ಹಳ್ಯಾಳ ತಾಲೂಕಾದಲ್ಲಿ ಸ್ವಚ್ಛತಾ ಅಭಿಯಾನ ಮುಂಜಾನೆ 7 ಗಂಟೆಯಿಂದ 12 ತನಕ ನಡೀತದೆ. ಮಧ್ಯಾಹ್ನ ಮಾಡಬೇಕಾಗಿತ್ತು, ಆದರೆ ಬಿಸಿಲು ಭಾಳ ಇದೆ, ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3 ದಿನ ಮಾಡಿದ್ದೇವೆ. ಈ ಸಮಯ 20 ತಾರೀಕು ಎಷ್ಟು, 30, 31, 3 ದಿನ ಇದು ನಡೀತದೆ. ಅದರ ನಂತರ ದಾಂಡೇಲಿ 31, 1, 2 3 ದಿನ ನಡೀತದೆ. ದಾಂಡೇಲಿ ತಾಲೂಕ ಜೋಡ ಸಹ 31, 1, 2 3 ದಿನ ನಡೀತದೆ. ಹಾಗಾಗಿ ಇಲ್ಲೇ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು, ಯುವತಿಯರು, ಪುರುಷರು
ಮಹಿಳೆಯರು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬೇಕಂತ ಕರೆಯನ್ನು ಕೊಟ್ಟಿದ್ದೇನೆ. ಆ ಪ್ರಕಾರದ ಆಗ್ತದೆ ಯಶಸ್ವಿ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ಈ ನಮ್ಮ ಗುತ್ತಿಗೆರೆ ಕೆರೆಯಲ್ಲಿ ಸುಂದರವಾದ ಸರೋವರದಲ್ಲಿ ಈ ಭಾಗದಲ್ಲಿ ಇವತ್ತು ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಎಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲರೂ ಇದರೊಳಗ ಭಾಗವಹಿಸಬೇಕು. ಇದು ಸ್ವಯಂ ಪ್ರೇರಣೆಯಿಂದ ಮಾಡುವ ಕೆಲಸ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಹಾದಿ ಹಾಕಿಕೊಟ್ಟಿದ್ದಾರೆ, ಆ ಹಾದಿ ಪೂರ್ಣವಿರಾಮ ಆಗಬಾರ್ದು. ಅದೊಂದು ಒಳ್ಳೆಯ ವಿಚಾರ. ಆ ವಿಚಾರಕ್ಕೆ ನಾವು ಪುನಃ ಜನರಲ್ಲಿ ತಗೊಂಡು ಹೋಗಿ ಜನರ ಸಹಕಾರದಿಂದ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಪಟ್ಟಣ, ಪ್ರತಿಯೊಂದು ಶೌಚಾಲಯ, ಪ್ರತಿಯೊಂದು ಗಾರ್ಡನು ಸ್ವಚ್ಛ ಇರಬೇಕು. ಆ ದಿಕ್ಕಿಂದ ಪ್ರಯತ್ನ ಮಾಡ್ತೇವೆ. ನೀವು ಸಹ ಪತ್ರಕರ್ತರು ಸಹಕಾರ ಕೊಡ್ತಾ ಇದ್ರಿ. ಧನ್ಯವಾದಗಳು. ಮುಂಚೆ 7 ಗಂಟೆಯಿಂದ 5 ಗಂಟೆ ತನಕ ನಡಿಬೇಕಂತ ಹೇಳಿದ್ದೆ. ಆದರೆ ಮಧ್ಯಾಹ್ನ ಬಿಸಿಲು ಭಾಳ ಇರ್ತದೆ. 12 ಗಂಟೆ ಪಟ್ಟಣ, ಹಳ್ಳಿಯಾಳ ತಾಲೂಕಾ, ಗ್ರಾಮಾಂತರ ಪ್ರದೇಶಗಳ ಸಂದೇಶ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಬೇಕು. ಮುಂಜಾನೆ 7 ಗಂಟೆಯಿಂದ ಮಧ್ಯಾಹ್ನ 12 ಬರಬೇಕು. ಎಷ್ಟು 30, 31, 3 ದಿನ ಸ್ವಚ್ಛತಾ ಅಭಿಯಾನದಿಂದ ನಡೀತದೆ. Pajak. Serah. Patel sir. CPS sir. Yeah. ದುರ್ಗಾದೇವಿ ಟೆಂಪಲ್ ಮಾಡ್ತಾ ಇದ್ದೀವಿ ಸರ್. ಹೌದಾ?